ನಿಂಜೆ ಎಷ್ಟುದು ಟಾಪ್ ಸ್ಪೀಡ್ ಒಂದ್ಸರಿ ಚೆಕ್ ಮಾಡೋಣ ಏನಿದೆ ಅಂತ. ಕಿಕ್ ಕೊಡಬೇಕು, ಹಂಗೆ ಅಡ್ರಲ್ಲಿ ನುಗ್ಗಬೇಕು. ಆದರೆ M1000 ನಂಗೆ ಸಾಕೋದು ಇಷ್ಟ. ಆಮೇಲೆ ಸೂಪರ್ ಲೆಜರಲ್ಲಿ ಅಂತೆಲ್ಲಾನು ಮೆಸೇಜ್ ಹಾಕಿದ್ರೆ, ನಮಸ್ಕಾರ ಗುರು, ಯಾಕೆ ಈ ಥರ ಎಲ್ಲ ಹಿಂಸೆ ಕೊಡ್ತೀರ. ಅದು ಬಿಟ್ಟರೆ ತುಂಬ ಜನ ನನಗೆ CBR RRR ಹೇಳಿದ್ರಿ. ಆದರೆ ಮಾರ್ಕೆಟಲ್ಲಿ ಓವರ್ ಇನ್ಫ್ಲೇಟೆಡ್ ಪ್ರೈಸ್ ಮಾಡಿಬಿಟ್ಟವ್ರು. ಈಗ ಎಷ್ಟು ಒಂದೆರಡಿದೆ, ಸುಮ್ಮನೆ ಪ್ರೈಸ್ ಜಾಸ್ತಿ ಮಾಡಿಬಿಟ್ಟವ್ರೆ. ಅವ್ರಿಗೆ ಗೊತ್ತು ಅದು ತೊಗೊಂಡ್ರೆ ಬಿಲ್ಡಪ್ಸ್ ಇರುತ್ತೆ, ಒಂದೊಳ್ಳೆ ಲೈಫ್ ಸ್ಟೈಲು. ಅಪ್ಗ್ರೇಡ್ ಅಂದರೆ ಇನ್ ಟರ್ಮ್ಸ್ ಆಫ್ ಮನಿ ಅಲ್ಲ, ಅಪ್ಗ್ರೇಡು ಇನ್ ಟರ್ಮ್ಸ್ ಆಫ್ ಪವರು, ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಷನ್ನು. ಮಿಡ್ ಆಫ್ ದ ಕಾರ್ನಲ್ಲಿ ಮತ್ತೆ ಎತ್ಕೊಂಡು ಮತ್ತೆ ಹೋಗೋ ಥರ ಇರೋ ಥರ ಇರಬೇಕು. ನಿಮ್ಮ ಮಾತು ಕರ್ಕೊಂಡು ನಾನು ಫೋನ್ ಮಾಡಿದ್ರು, ನಾನು ಮಕ್ಕುಗಿತ್ತವ್ರಲ್ಲ ನನ್ನದು ಇಂಟೆನ್ಷನ್ ಏನು ಗೊತ್ತಾಗ, ನನ್ನ ಮೋಟಿವು ಟಾಪ್ ಆಫ್ ದ ಲೈನ್ ಹೈಯೆಸ್ಟ್ ಹಾರ್ಸ್ ಪವರ್ ಇರೋ ಗಾಡಿ. ಇವಾಗ ಮೇನ್ ಟಾಪಿಕ್ ಆಫ್ ದ ವಿಡಿಯೋ ಬಗ್ಗೆ ಮಾತಾಡೋಣ. ಟೈಟಲ್ ತಮ್ಮನೇನಲ್ಲಿ ಹಾಕಿದ್ದೀನಿ, ಗುಡ್ ಬೈ ಡುಕಾಟಿ ಅಂತ. ಎಸ್, ನಂದು ಡುಕಾಟಿ ಪ್ಯಾನಿಗಾಲೆ V4S AK ಫೈಟರ್ ಜೆಟ್ನ ನಾನು ಕೊಟ್ಬಿಟ್ಟೆ. ಸೋಲ್ಡ್ ಔಟು ಗಾಡಿ. ನಾನು ಆಲ್ರೆಡಿ ಸೇಲ್ಗಿಟ್ಟಿದ್ದೆ ಒಂದಷ್ಟು ತಿಂಗಳುಗಳಿಂದ. ಒಂದೊಳ್ಳೆ ಪಾರ್ಟಿ ಬಂದರು, ಕೊಟ್ಟು ಕಳಿಸ್ಬಿಟ್ಟೆ ಗಾಡಿ. ಏನಕ್ಕೆ ಕೊಟ್ಟೆ ಅಂದರೆ, ಆ್ಯಸ್ ಯೂಶ್ವಲ್ ಗುರು, ಐ ಆಮ್ ಡನ್ ಅಂತ ಅನಿಸಿದ್ರೆ ಗಾಡಿ ಕೊಟ್ಬಿಡ್ತೀನಿ ಅಂತಾನೆ ನಾನು ಮುಂಚೆ ಹೇಳ್ಕೊಂಬಂದಿರೋದು. ಯಾವ್ಯಾವ ಗಾಡಿ ತೊಗೊಂಡಿದ್ದೀನಿ, ಕೊಟ್ಟಿದ್ದೀನಿ, ಇದೇ ರೀಸನ್ ಕೊಡೋದು ನಾನು. ಸಂವೇ ಡೌನ್ ದ ಲೈನ್ ನನಗೆ ಆಯಿತು, ಸಾಕು ಅನಿಸ್ತು ಜರ್ನಿ, ಕೊಟ್ಬಿಟ್ಟೆ ಮೂಡ್ ಬಂದಂಗೆ. ಒಳ್ಳೊಳ್ಳೆ ರೈಡ್ಸ್ ಮಾಡಿದ್ದೀನಿ ಗಾಡಿನಲ್ಲಿ, ನೀವು ನೋಡಿದ್ದೀರಾ. ಒಳ್ಳೆ ಎಕ್ಸ್ಪೀರಿಯೆನ್ಸು ಥ್ರೂ ಔಟ್ ದ ಜರ್ನಿ, ಮಸ್ತಾಗಿತ್ತು. ನಂದು ಡ್ರೈವ್ ಏನಂದರೆ, ನಾನು ಗಾಡಿ ಇಡೋದು ಒಂದು ಶೋಕಿಗೋಸ್ಕರ ಅಲ್ಲ, ಲೈಫ್ ಸ್ಟೈಲ್ಗಲ್ಲ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ನಲ್ಲಿ, ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ ಏನಾರೋ ವ್ಯೂಸ್ ಬಂದುಬಿಡುತ್ತೆ, ಫಾಲೋವರ್ಸ್ ಬಂದುಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಗಾಡಿ ಇಡೋನಲ್ಲ. ನಿಮಗೂ ಗೊತ್ತಿರುತ್ತೆ, ನಾನು ಗಾಡಿ ಇಡೋದು ಅದರದ್ದು ಕಂಪ್ಲೀಟ್ ಪೊಟೆನ್ಷಿಯಲ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಚೆನ್ನಾಗಿ ಬಾರ್ಸಾಡೋದಕ್ಕೆ ಗಾಡಿ ಇಡೋದು. ಆ ಅಡ್ರಿನಲಿನ್ಗೆ ಅಡಿಕ್ಷನ್ ಇದೆ ನನಗೆ. ಅದರಿಂದ ಅಷ್ಟೊಂದು ದುಡ್ಡು ಹಾಕೋದು, ಗಾಡಿಗಳು ತೊಗೊಳೋದು. ಹೈಯೆಸ್ಟ್ ಹಾರ್ಸ್ ಪವರ್ ಯಾವುದಿದೆ ಅದನ್ನು ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿದೆ, ತೊಗೊಂಡಿದ್ದಾಯಿತು. ಆ ಗಾಡಿನ ನನ್ನ ಚಾನಲ್ನಲ್ಲಿ ಲಾಂಚ್ ಮಾಡೋ ಟೈಮಲ್ಲೂ ನಾನು ಆಲ್ಮೋಸ್ಟ್ ಹೇಳಿದ್ದೆ, ಇದಾದಮೇಲೆ ಪ್ರಾಬಬ್ಲಿ ರಿಟೈರ್ಡ್ ಆಗಿಬಿಡ್ತೀನಿ ಅಂತ. ಗೊತ್ತಿಲ್ಲ ವಾಟ್ಸ್ ನೆಕ್ಸ್ಟ್ ಅಂತ. ನಾನು ಗಾಡಿ ಕೊಟ್ಟ ಮೇಲೆ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನೂ ಹಾಕಿದ್ದೆ, ಗುಡ್ ಬೈ ಡುಕಾಟಿ ಅಂತೆಲ್ಲ. ಅದಕ್ಕೆ ಒಂದಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟು ನೆಕ್ಸ್ಟ್ ಯಾವ ತೊಗೊಬೇಕು ಅಂತ ಎಷ್ಟೊಂದು ಜನ ಮೆಸೇಜಸ್ ಹಾಕಿದ್ರೆ, ನಾನೆಲ್ಲ ಫುಲ್ ಓದಿಲ್ಲ. ಒಂದ್ಸರಿ ಓದೋಣ ಬನ್ನಿರಿ ಕೂತ್ಕೊಂಡು. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ಮೇಲೆ ಎಷ್ಟೊಂದು ಮೆಸೇಜಸ್ ಬಂದಿದ್ದೇನಲ್ಲ, ಒಂದೊಂದೇ ಓದೋಣ ತಡ್ರಿ. ಎಷ್ಟೊಂದು ಹೈಡ್ ಆಗಿಬಿಡುತ್ತೆ ಅದ್ರ ಪಡಿಗೆ ಅದು. ಓಕೆ ಬ್ರೋ, ಯಾಕೆ ಕೊಟ್ರಿ, ನೆಕ್ಸ್ಟ್ ಯಾವುದು ಬ್ರೋ, ವಾಟ್ಸ್ ನೆಕ್ಸ್ಟ್, M1000 RR ಬ್ರೋ, ನಿಂಜಾ H2 ತೊಗೊಳ್ಳಿ, 399 ಹೋಗುತ್ತೆ. 399 ಮತ್ತು ಬ್ರೋ, ಸೂಪರ್ ಡ್ಯೂಕ್ 1390 ಮೈ ಡ್ರೀಮ್ ಬೈಕ್ ಬ್ರೋ, ಕೊಡಬಾರ್ದಾಗಿತ್ತು ಬ್ರೋ, ಐ ಆಮ್ ಫೀಲಿಂಗ್ ಸ್ಯಾಡ್ ಬ್ರೋ. ನಿಂಜಾ H2 ತೊಗೊಳ್ಳಿ, 399 M1000 RR ತೊಗೊಳ್ಳಿ ಬ್ರೋ. V4R ತೊಗೊಳ್ಳಿ. ಒಂದೊಂದು ಕೋಟಿ ಗಾಡಿಗಳ ಅದೆಲ್ಲ ಅಲ್ಲ. ಇದೇನಿದು ನಿಂಜಾ H2 399? ಒಂದಷ್ಟು ಜನ ಅದೇ ಕಳ್ಸವ್ರೆ, ನಿಂಜಾ H2 399. ನಿಂಜಾ H2 399 ಹೋಗುತ್ತಾ? ನಿಂಜಾ H2 ಹೋಗಲ್ಲ, H2R ಹೋಗೋದಲ್ಲ. ಭಾನುಗೆ ಫೋನ್ ಮಾಡಿ ಕೇಳೋಣ ಒಂದು ಸೆಕೆಂಡ್, ಹಂಗೆ ರೀ. ಆ್ಯಕ್ಚುಲಿ ಭಾನುವ್ರು ಬಂದುಬಿಟ್ಟು ಇವರು ಕವಾಸಾಕಿನಲ್ಲಿ ಹೆಡ್ ಟೆಕ್ನಿಷಿಯನ್, ಅಂದರೆ ಇಡೀ ಸರ್ವಿಸ್ ಸೆಂಟ್ರಿಗೆ ಹೆಡ್ ಥರ ಇದ್ದರು ಅವ್ರು. ಫಸ್ಟು ಅವ್ರು H2ನೆಲ್ಲನೂ ಸರ್ವಿಸ್ ಮಾಡ್ತಾರೆ. ಅವ್ರು ಕರೆಕ್ಟಾಗಿ ಹೇಳ್ಬಿಡ್ತಾರೆ ಇನ್ಫಾರ್ಮೇಷನ್. ಭಾನುವ್ರೆ ನಮಸ್ಕಾರ. ನಮಸ್ಕಾರ. ಎಲ್ಲಿದ್ದೀರಾ? ಇಲ್ಲೇ ಮನೆಯಲ್ಲಿ. ಏನಿಲ್ಲ, H2 ಮ್ಯಾಟ್ರ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಯಾವ್ದಾರು H2 ಆಯ್ತಾ ನಿಮ್ಮ ಹತ್ರ? ಅಯ್ಯಯ್ಯೋ, ಯಾರು ಹುಚ್ಚಿ? ಏನಿಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಒಂದು ಸ್ಟೋರಿ ಹಾಕಿದ್ದೆ, ಅದೇ ನಾನು ಡುಕಾಟಿ ಕೊಟ್ಟಿರೋದ್ರ ಬಗ್ಗೆ. ನಿಮ್ಗೂ ಗೊತ್ತಲ್ಲ, ಎಷ್ಟೋ ಜನ ಬಾಯ್ಸು ಎಷ್ಟು ಅಂತಾನೆ ಹೇಳ್ತಾವ್ರೆ. ಡುಕಾಟಿ ತಗೊಂಡ ಮುಂಚೆ ನಿಮ್ಮ ಹತ್ರ ಹೇಳ್ತಿದ್ದೆ, ಯಾವ್ದಾರು ಎಷ್ಟು ಇದ್ರೆ ಹೇಳಿ ಅಂತ. ಜ್ಞಾಪಕ ಇದೆ ಅಲ್ಲ ನಿಮ್ಗೆ? ಇದು 399 ಅಂತ ತುಂಬಾ ಜನ ಮೆಸೇಜ್ ಹಾಕ್ತಾರೆ. ನಾನು ಫ್ಲಿಪ್ ಆಗ್ಬಿಟ್ಟೆ. ನನಗೆ ಗೊತ್ತಿರೋ ಮಟ್ಟಿಗೆ H2 399 ಹೋಗಲ್ಲ. H2 ತಾನೇ 399 ಹೋಗೋದು. H2R 399 ಹೋಗುತ್ತೆ ಅಂತಿಲ್ಲ, ಅದನ್ನ ಹೋಗಿಸ್ಬೇಕು. ರೇಟ್ ಸೆಟಪ್ ಮಾಡ್ಬಿಟ್ಟು, ಟೈರ್ಸ್ ಮತ್ತೆ ಇನ್ನೇನೋ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಹೋಗಿಸ್ಬೇಕು. ಅದೊಂದು ಬ್ರಿಡ್ಜ್ ಮೇಲೆ ಹೊಡೆದವ್ರಲ್ಲ ಇವರೇ, ಬ್ರ್ಯಾಂಡ್ ಅವರೇ, ಕವಾಸಾಕಿ ಅವರೇ, ಒಂದು ಯಾವ್ದೋ ಬ್ರಿಡ್ಜ್ ನ ಖಾಲಿ ಮಾಡ್ಬಿಟ್ಟು ಸ್ಟ್ರೇಟ್ ಲೈನ್ ಹೊಡಿತಾರೆ. ಅದೇನೆ ಮುಲಿಕೊಂಡ್ 400 ಹೋಗುತ್ತೆ. ಒಂದು ಕಾಮನ್ ಕ್ವಶನ್ ನಾನ್ ಕೇಳ್ತೀನಿ, ನನ್ ಒಂದು ಕ್ವಶನ್ ಆನ್ಸರ್ ಕೊಡಿ. ಹೇಳಿ. ಕಾಮನ್ ಆಗಿ, ತುಂಬಾ ಹೈಲಿ ಟೆಕ್ನಿಕಲ್ ಕೇಳ್ಬೇಡಿ. ಏನು ಇಲ್ಲ, ಹೈಲಿ ಟೆಕ್ನಿಕಲ್ ಇಲ್ಲ, ಸಿಂಪಲ್ ಕಾಮನ್ ಸೆನ್ಸ್ ಕ್ವಶನ್ ಕೇಳ್ತೀನಿ. ಹೇಳಿ. ಜನಗಳಿಗೆ ದುಡ್ಡು ಕೊಟ್ರೆ ಗಾಡಿ ಕೊಡ್ತೀನಿ ಅಂತ H2R ಕೊಡ್ತಾರಲ್ವಾ, ಆ H2R 400 ಹೋಗ ಹಾಗಿದ್ರೆ
ಓಕೆ. ಅವ್ರು ಆ ಟರ್ಕಿನಲ್ಲಿ 400 ಸ್ಪೀಡ್ ಅಚೀವ್ ಮಾಡಿದಾಗ ಅಷ್ಟೊಂದು ಸೆಲೆಬ್ರೇಷನ್ ಏನಕ್ಕೆ ಮಾಡ್ಬೇಕು ಅವರು? 400 ಟಚ್ ಮಾಡಿಬಿಟ್ಟೆ ಅಂತ ಒಂದು ಲ್ಯಾಂಡ್ ಮಾರ್ಕ್ ಅಲ್ಲ ಅದು, ಒಂದೊಳ್ಳೆ ಮೈಲ್ ಸ್ಟೋನ್ ಅಲ್ಲ ಅದು, ಅದಕ್ಕೋಸ್ಕರ ಮಾಡಿರ್ತಾರೆ. ಅಲ್ಲ ಅದೇ, ಇಫ್ ಇಟ್ ವಾಸ್ ಸೋ ಈಸಿ ಮ್ಯಾಟ್ರೇ ಅಲ್ಲ. ಪ್ರೊಡಕ್ಷನ್ ಮೋಟರ್ ಸೈಕಲ್ ಪ್ರೊಡ್ಯೂಸ್ ಮಾಡ್ಬಿಟ್ಟು ಶೋರೂಮ್ ಅಲ್ಲಿ ಮಾರ್ತಿದಾರಲ್ಲ H2R ಅಂತ ಹೇಳ್ಬಿಟ್ಟು, ಆ ಗಾಡಿ ಮಾಡೋ ಆಗಿದ್ದಿದ್ರೆ 400 ಮಾಡೋದಾಗಿದ್ರೆ ಇವ್ರಿಗೆ ಅದು ಅಚೀವ್ಮೆಂಟ್ ಅಲ್ವಲ್ಲ. ಹೌದೌದು, ಕರೆಕ್ಟ್. ಬ್ರಿಡ್ಜ್ ಮೇಲೆ ಅಷ್ಟು ಟೀಮು, ಅಷ್ಟು ಜನ, ಒಂದು ರೈಡರ್, ಸರಿಯಾಗಿರೋ ರೈಡರ್ ತಗೊಂಡ್ಬಂದ್ಬಿಟ್ಟು ಬ್ರಿಡ್ಜ್ ನ ಬ್ಲಾಕ್ ಮಾಡಿ ಬ್ರಿಡ್ಜ್ ನ ಎತ್ಕೊಂಡು ಅದನ್ನ ದೊಡ್ಡ ಅಚೀವ್ಮೆಂಟ್ ವಿಡಿಯೋ ತರ ಹಾಕಿ ಎಲ್ಲ ಮಾಡಿರೋದು. ವೈ? ಬಿಕಾಸ್ ಇಟ್ ಇಸ್ ಅ ವೆರಿ ವೆರಿ ಹಾರ್ಡ್ ಟಾಸ್ಕ್. ಹೌದು ಹೌದು. ಇದು IMK ಅಂತಾನು ಒಬ್ಬ ಇದ್ದಾನೆ, ಇಂಟರ್ನ್ಯಾಷನಲ್ ಕಾಂಟೆಂಟ್ ಕ್ರಿಯೇಟರ್. ಅವನು ಒಂದಷ್ಟು ಗುಡ್ಡೆ ಹಾಕೊಂಡು ಒಂದು ಸೂಪರ್ ಬೈಕ್ಗಳು ಅವನ ಹತ್ರನೂ H2 ಇದೆ ಅನ್ಕೊಂತೀವಿ. ಅವನ ಹತ್ರ H2R ಏನೋ ಇರ್ಬೇಕು ಅವನ ಹತ್ರ. ಅದು ಯಾವುದೋ ಒಂದು ವಿಡಿಯೋನಲ್ಲಿ ಹೊಡಿತಾನೆ, ಅವನೇ ಮುಲ್ಕಾಡ್ಕೊಂಡು 354 360 ಆ ತರ ಹೋಗ್ತಾನೆ ಅನ್ಕೊಂತೀನಿ. ಆಮೇಲೆ ಅವ್ನು ಸ್ಲೋ ಡೌನ್ ಮಾಡ್ತಾನೆ. H2 ಹೋಗಲ್ಲ. ನನ್ಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀನಿ, ನನಗೆ ಫ್ಲಿಪ್ ಆಗ್ಬಿಟ್ಟಿದೆ. ನಾನು ಎಷ್ಟೊಂದು ಜನ ಮೆಸೇಜ್ ಹಾಕೋರೆ 399 ನನಗೆ ಗೊತ್ತಿರಂಗೆ ನಾನು ಗೂಗಲ್ ಅವೆಲ್ಲ ಮಾಡಿದೆ ಒಂದು ಸ್ವಲ್ಪ. ಅದು ಅರೌಂಡ್ 320 to 330 ಹತ್ರ ಹೋಗ್ಬೋದು ಅನ್ಕೊಂತೀನಲ್ಲ. ಅಷ್ಟೇ 320 ಅಷ್ಟೇ. ತುಂಬಾ ಕಷ್ಟ 400. ಫಿಸಿಕ್ಸ್ ಪ್ರಕಾರ ಅದಷ್ಟು ಈಸಿ ಅಲ್ಲ ಅಚೀವ್ ಮಾಡೋದು 400 ನ. ಬೇಜಾನ್ ಮಸಾಲ ಹಾಕ್ಬೇಕಲ್ಲ ಒಳಗಡೆ, ಅದಕ್ಕೂ 400 ಹೊಡಿಬೇಕಂದ್ರೆ. ಹೌದೌದು, ಹಾಕ್ಬೇಕು. ಪ್ಲಸ್ ಏನ್ ಗೊತ್ತಾ, ಅವ್ರು ಅಚೀವ್ ಮಾಡಕ್ಕೆ ಕರೆಕ್ಟ್ ಆಗಿರೋ ರೋಡ್ ಬೇಕು, ಕರೆಕ್ಟ್ ಆಗಿರೋ ಫ್ಲಾಟ್ ರೋಡ್ ಬೇಕು. ಬೈ ಎನಿ ಚಾನ್ಸ್ ಏನಾದ್ರೂ 400 ಅಚೀವ್ ಆಗ್ತಾ ಇಲ್ಲ, ಬಟ್ ಗಾಡಿ ಕೆಪಾಸಿಟಿ ಇದೆ, ಸೊ ಇನ್ನ ಸ್ವಲ್ಪ ಹೊತ್ತು ಪುಷ್ ಮಾಡೋಣ, ಹಂಗೆ ಟಚ್ ಆಗುತ್ತಂತ ಪುಷ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ಟೈರ್ಸ್ ಆಗ ಹೀಟ್ ಗೆ ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಇರ್ತವೆ. ಕರೆಕ್ಟ್. ನಮಗೆ ಮಾರೋ ಟೈರ್ಸ್ ಎಲ್ಲ ಎಷ್ಟು W ರೇಟಿಂಗ್ ಮಾರೋದು. W ರೇಟಿಂಗ್ ಎಷ್ಟು ಸ್ಪೀಡ್? 280 km/h ಸ್ಪೀಡ್ ಅದ್ರದ್ದು. ಅದ್ರ ಮೇಲೆ ಇನ್ನೊಂದು 20 ಕಿಲೋಮೀಟರ್ 30 km/h ಏನೋ ಟಚ್ ಆದ್ರೆ ತಡ್ಕೋಬಹುದು. 40 km ಟಚ್ ಆದ್ರೆ ತಡ್ಕೋಬಹುದು. ಹೌದು. ಸೂಪರ್ ಕೋರ್ಸ್ ಎಲ್ಲ ತಡ್ಕೋಬಹುದು. 400 ಎಲ್ಲ ತುಂಬಾ ಫಾರ್ ಪಾ. ಹೌದು. ನಾನು ಹೇಳಿದ್ನಲ್ಲ, ಅವರು 400 ಜಸ್ಟ್ ಫಾರ್ ಅ ಸೆಕೆಂಡ್ ಟಚ್ ಆಗುತ್ತೆ ಅಷ್ಟೇ. ಅದು ಬ್ಲಿಂಕ್ ಆಫ್ ಅ ಸೆಕೆಂಡ್ 400 ಟಚ್ ಆಗುತ್ತೆ ಆ ಟರ್ಕಿ ಬ್ರಿಡ್ಜ್ ಮೇಲೆ. ಅಷ್ಟಕ್ಕೆ ಅವ್ರು ಫುಲ್ ಸೆಲೆಬ್ರೇಷನ್ ಮಾಡ್ತಾರೆ. ಅದಕ್ಕೆ ಅವ್ರು ಅಷ್ಟು ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತಂದ್ರೆ ಅದರಿಂದ ಅರ್ಥ ಆಗಲ್ವಾ ಇವ್ರಿಗೆ? ಏನೇನೋ ಮಾತಾಡ್ತಾರಲ್ಲ ನೀವು. ಅಷ್ಟು ಈಸಿಯಾಗಿ ನಮ್ ಕೈಗೆ ಶೋರೂಮ್ ದುಡ್ಡು ಕೊಡ್ತಾರ ಅಂತ ಗಾಡಿನ? ಹೌದು. ಅಷ್ಟೇ ಸಿಂಪಲ್ ಮ್ಯಾಟ್ರು. ಅವ್ರು ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಅವ್ರಿಗೆ ಇದನ್ನೇ ಎಕ್ಸಾಂಪಲ್ ಆಗಿ ಕೊಟ್ಟು ಕೇಳಿ. ಸಿಗೋಣ, ಬರ್ತೀರಾ ಅಡ್ಡಕ್ಕೆ? ಒಂದು 20 ನಿಮಿಷ ಅಲ್ಲಿ ಎಲ್ಲ ಪ್ಯಾಕಪ್ ಮಾಡ್ತೀನಿ. ಮಾಡ್ಬಿಟ್ಟು ಫೋನ್ ಮಾಡಿ. ನಿಮ್ಮ ಮಾತು ಕರ್ಕೊಂಡು ನಾನು ಫೋನ್ ಮಾಡಿದ್ರು, ನಮ್ಮ ಮಕ್ಕಗಿತ್ತವ್ರಲ್ಲ ಅವ್ರು ಬಂದು ಕೋರ್ ಪ್ಯಾಷನೇಟ್ ಟೆಕ್ನಿಷಿಯನ್. ಅವರು ಎಲ್ಲ ಸೂಪರ್ ಬೈಕ್ ಮೇಲೇ ಡೇ ಇನ್ ಆ್ಯಂಡ್ ಡೇ ಔಟ್ ವರ್ಕ್ ಮಾಡೋದಲ್ಲೂ ಕವಾಸಾಕಿ ಮೇಲೇ H2 ಸರ್ವಿಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಯರ್ ವೈಸ್ H2 ಹಾರ್ಸ್ ಪವರ್ ಅಂತಾನೆ ಚೆಕ್ ಮಾಡ್ತಾ ಇದ್ದೀನಿ. 2015 ಲಾಂಚ್ ಮಾಡಿದ ಗಾಡಿ. 2015 to 2018 200 ಹಾರ್ಸ್ ಪವರ್ ಇದೆ. ಓಕೆ, ಅದು ರ್ಯಾಮ್ ಇಂಟೆಕ್ ಎಲ್ಲ ಕೊಟ್ಟರೆ 207. 2019 2025 ಅರೌಂಡ್ 231 ಹಾರ್ಸ್ ಪವರ್ ಇದೆ. 231 ಹಾರ್ಸ್ ಪವರ್ ಅದು 2019 ಮೇಲೆ. 2019 ಒಳಗಡೆ ಇರೋದು ಅರೌಂಡ್ 207 to 209 ಹಾರ್ಸ್ ಪವರ್. ಹಾಗಾದರೆ ನಂದು ಡುಕಾಟಿನೇ, ಸ್ಟಾಕ್ ಡುಕಾಟಿನೇ ಅರೌಂಡ್ 216 ಹಾರ್ಸ್ ಪವರು. ಅದ್ರ ಮೇಲ್ಗಡೆ ಅದು ಅಂಡರ್ಟೈಲ್ ಎಕ್ಸಾಸ್ಟ್ ಹಾಕಿದ್ನಲ್ಲ, ಅದಕ್ಕೆಲ್ಲ ಸೇರಿ ಅರೌಂಡು 230ವರೆಗೂ ಬರ್ತದೆ ಹಾರ್ಸ್ ಪವರು. ಆಲ್ಮೋಸ್ಟ್ ಸೇಮ್ ಇದೆ H2 ನಂದು. ಇವಾಗ 2025 26 H2 ಮಾಡಲಲ್ಲಿ 239 ಹಾರ್ಸ್ ಪವರ್, ಕ್ಲೋಸ್ ಟು 240 ಇದೆ ವಿತ್ ರ್ಯಾಮ್ ಇಂಟೇಕು. ಅಂದರೆ ನನ್ನ ಗಾಡಿಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಗುರು. ಇವಾಗ ನಿಂಜಾ H2 ಟಾಪ್ ಸ್ಪೀಡ್ ಒಂದ್ಸರಿ ಚೆಕ್ ಮಾಡೋಣ ಏನಿದೆ ಅಂತ. ಓಕೆ, ನಿಂಜಾ H2 ಟಾಪ್ ಸ್ಪೀಡು 201 miles/h ಅಂದರೆ 323 km/h. 323 ಡುಕಾಟಿ ನಂದೇ ಹೊಡಿತಾ ಇತ್ತು ಆರಾಮ್ಸೆ. ಇನ್ನೂ ಜಾಸ್ತಿನೇ ಹೋಗ್ಬಿಡ್ತಾಯಿತ್ತು. ಏನು ಗೊತ್ತಾ ಮ್ಯಾಟ್ರು, ಡುಕಾಟಿ V4S ಅನ್ರಿಸ್ಟ್ರಿಕ್ಟೆಡ್ ವರ್ಷನ್ನು ನೀವು ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ. ಒಂದು 4-5 ವೀಡಿಯೋಸ್ ಇದೆ. ಡುಕಾಟಿ ಪ್ಯಾನಿಗಾಲೆ V4S ಟಾಪ್ ಸ್ಪೀಡ್ ಅಂತ, ಅದೇ 374 360 ಪ್ಲಸ್ ಎಲ್ಲ ಒಂದು 4-5 ವೀಡಿಯೋ ಇದೆ. ಅದು ಅನ್ರಿಸ್ಟ್ರಿಕ್ಟೆಡ್ ವರ್ಷನ್ನು. ಇದು ನಂದು ಇತ್ತಲ್ಲ ಗಾಡಿ, ಅದು 299 ಆದಮೇಲೆ ಬ್ಲ್ಯಾಂಕ್ ಆಗಿಬಿಡುತ್ತೆ ಡ್ಯಾಶ್ ಬೋರ್ಡು. ಅದು ಹಾಗೆ ಓಡ್ತಾ ಇರುತ್ತೆ. 320 ಪ್ಲಸ್ 330 ಹತ್ರ ಹೋಗ್ಬಿಟ್ಟಿರುತ್ತೆ. ಅಂದರೆ ನಂದೇ ಅದಕ್ಕಿಂತ ಟಾಪ್ ಸ್ಪೀಡ್ ಜಾಸ್ತಿ ಇದೆ ಲೆಕ್ಕ ತೊಗೊಂಡ್ರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ H2 ನಿಂಜಾ 299ಗೆ ರಿಸ್ಟ್ರಿಕ್ಟೆಡ್, ಅದಾಗ ಲಾಕ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. H2R 400 km/h, ಅದನ್ನು ಮುಲ್ಕಿ ಹೋಗುತ್ತೆ 400 ಕಿಲೋಮೀಟರು. ಇದು ಮ್ಯಾಟ್ರು. ಯಾರೋ ಹಿಂದಿಲಿ ಗೊಣ್ಣೆ ಸುಸ್ಕೊಂಡು ಓಡಾಡುಗರೆಲ್ಲನೂ ಒಂದು H2 ತೊಗೊಂಡ್ಬಿಟ್ಟು ಕಾಂಟೆಂಟ್ ಮಾಡಿಬಿಟ್ಟು ಸುಮ್ಮನೆ 400 ಹೋಗುತ್ತೆ ಅಂತೆಲ್ಲ ಹಬ್ಬಿಸ್ತಾರೆ ಸೋಷಿಯಲ್ ಮೀಡಿಯಲ್ಲಿ. ಅದನ್ನು ಕೇಳಿಕೊಂಡು ನೀವು ನನಗೆ ಮೆಸೇಜ್ಗಳು ಹಾಕಿ ನಾನೇ ಫ್ಲಿಪ್ ಆಗಿಬಿಟ್ಟೆ ಗುರು.
ಆದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ H2 ಮಸ್ತಿದೆ ಗುರು ಗಾಡಿ, ಸಖತ್ತಾಗಿದೆ. ಮ್ಯಾಟ್ರ್ ಆಫ್ ದ ಫ್ಯಾಕ್ಟ್ ಏನಂದರೆ, ನಾನು ಟ್ರಿಪಲ್ಲು ಮಾತಾಡ್ತಾ ಇದ್ವಿ ಅವಾಗಲೇ. ಟ್ರಿಪಲ್ ಅವರು H2 ಓಡಿಸಿದ್ರು, ನಾನು ಓಡಿಸಿಲ್ಲ. ಅವ್ರು ಕೇಳ್ತಿದ್ದೆ ಹೇಗಿದೆ ಅಂತೆಲ್ಲ. ಆಮೇಲೆ ಡಿಯೋರ್ಗೂ ಕೇಳ್ತಿದ್ದೆ, ಅವರು ಓಡಿಸಿದ್ರು H2, ನಾನು ಓಡಿಸಿಲ್ಲ ಇನ್ನು. ಇದು 6-7 ತಿಂಗಳು ಹಳೆ ಮಾತು. ನನಗೆ ಬಂದಿದ್ದು ಫೀಡ್ಬ್ಯಾಕ್ ಏನಂದರೆ, ಅಷ್ಟು V4 ಥರ ಫ್ಲಿಕ್ ಮಾಡೋಕ್ಕೆ ಆಗಲಿ, ಕಾರ್ನರೆಲ್ಲ ಹೊಡೆಯೋಕ್ಕಾಗಲ್ಲ, ಸ್ಟ್ರೇಟ್ ಲೈನಲ್ಲಿ ಮಜಾ ಇರುತ್ತೆ. ಅದರದ್ದು ಸೂಪರ್ ಚಾರ್ಜ್ಡು ಥ್ರೂಔಟ್ ದ RPM ಮಜಾ ಇರುತ್ತೆ. ಸೌಂಡು, ವಿಜುವಲ್ ಸೌಂಡ್ ಎಲ್ಲ ಮಸ್ತ್ ಇರುತ್ತೆ. ಅದೇ ತೊಗೊಂಡ್ರೆ ಒಂಥರ ಲೈಫ್ ಸ್ಟೈಲ್ ಥರ ಗಾಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟರ್ಬೋ ಹಯಾಬುಸಾನು H2ಗೆ ಟಕ್ಕರ್ ಕೊಟ್ಬಿಡುತ್ತೆ. ಇಷ್ಟೊಂದಿದೆ ವೀಡಿಯೋಸ್, ಅದನ್ನು ನೋಡಿ ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಹೋಗಿ. ಆದರೆ H2 ಇಸ್ ಎನಿ ಡೇ H2 ಗುರು, ಅದು ಒಂದು ರೆವಲ್ಯೂಷನ್ನು. ನನ್ನದು ಇಂಟೆನ್ಷನ್ ಏನು ಗೊತ್ತಾ, ನನ್ನ ಮೋಟಿವು ಟಾಪ್ ಆಫ್ ದ ಲೈನ್ ಹೈಯೆಸ್ಟ್ ಹಾರ್ಸ್ ಪವರ್ ಇರೋ ಗಾಡಿ, ಆರಾಮ್ಸೆ ಫ್ಲಿಕ್ ಮಾಡಬೇಕು, ಕಾರ್ನರಲ್ಲಿ ಆಟಾಡಬೇಕು. ಟಾಪ್ ಸ್ಪೀಡೆಲ್ಲ ಹೊಡೆಯೋದಾಗಿದೆ, ಅದರಿಂದ ಆಚೆ ಬಂದಿದ್ದೀನಿ, ಯಾಕಂದರೆ ಅಷ್ಟೆಲ್ಲ ಹೊಡೆದಕ್ಕೆ ರೋಡ್ಸ್ ಇಲ್ಲ ಅಂತ ಅವೆಲ್ಲ ಹೇಳಿದೆ. ಆಮೇಲೆ ಇನ್ನೊಂದು ಏನಂದರೆ, ನಿಂಜಾ H2 ಬಂದು V4ಗಿಂತ ಹೆವಿ ಇದೆ. ಎಷ್ಟು ಅಂತ ಒಂದು ಸೆಕೆಂಡ್ ಚೆಕ್ ಮಾಡೋಣ ತಡ್ರಿ. ಓಕೆ, 238 ಕಿಲೋಸ್ ಗುರು H2 ವೆಯ್ಟು. 238 ನಮ್ಮದು V4 ಅಂಡರ್ಟೇಲ್ ಎಕ್ಸಾಸ್ಟ್ ಫುಲ್ಲು ಲೈಟ್ ವೆಯ್ಟ್ ಇತ್ತು. ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಅರೌಂಡ್ 186-187 ಇರುತ್ತೆ ವೆಯ್ಟು, ತುಂಬ ಲೈಟ್ ವೆಯ್ಟು V4. ಆ ಫ್ಲಿಕ್ಕಬಿಲಿಟಿ ಕ್ಯಾರೆಕ್ಟರ್ ಇಲ್ಲ. ಇವಾಗ ಬೂಸ ಹೆಂಗೆ ಸ್ಟ್ರೇಟ್ ಲೈನ್ ಹಿಡಿಯುತ್ತೆ, ಅದೇ ಥರ ಸ್ಟ್ರೇಟ್ ಲೈನಲ್ಲಿ ಮಜಾ ಇರುತ್ತೆ, ಆಟ ಆಡೋಕ್ಕಾಗಲ್ಲ. ನಮ್ಮದೊಂದು ರೈಡಿಂಗ್ ಮೈಂಡ್ ಸೆಟ್ಟು, ದ ವೇ ಆಫ್ ರೈಡಿಂಗು, ನಂದು ಟ್ರಿಪಲ್ ಅವ್ರದ್ದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಇದೆ ನಮ್ಮ ಮೈಂಡ್ ಸೆಟ್ಟು, ರೈಡಿಂಗ್ ಮೈಂಡ್ ಸೆಟ್ಟು. ನಮ್ಗೆ ಅದು ಅಷ್ಟು ಮ್ಯಾಚ್ ಆಗಲ್ಲ ಆ ಗಾಡಿ. ಅದಕ್ಕೆ ನಾನು ಅದನ್ನು ಪ್ರಾಬ್ಲಿ ಫ್ಯೂಚರಲ್ಲಿ ಸುಮ್ಮನೆ ಆರಾಮಾಗಿ ಸೆಟಲ್ಡ್ ಡೌನ್ ಆದರೆ ನೋಡ್ಬೋದೇ ಹೊರತು ಇವಾಗ ಅದು ನನ್ನ ಲಿಸ್ಟಲ್ಲಿ ಇಲ್ಲ. ಕಿಕ್ ಕೊಡಬೇಕು, ಹಂಗೆ ಅಡ್ರಿನಲಿನ್ ನುಗ್ಗಬೇಕು, ಹಿಂಗೆ ಫ್ಲಿಕ್ ಮಾಡೋದಕ್ಕೆ ಈಸಿ ಇರಬೇಕು. ಕರ್ವ್ಸು ಕಾರ್ನರ್ಸಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಹೋಗಿ ಬೇಕಾದ್ರೆ ಮಿಡ್ ಆಫ್ ದ ಕಾರ್ನರ್ ಮತ್ತೆ ಎತ್ಕೊಂಡು ಮತ್ತೆ ಹೋಗೋ ಥರ ಇರೋ ಥರ ಇರಬೇಕು. ಅದರಲ್ಲಿ ಅಷ್ಟೆಲ್ಲ ಆಟಾಡೋಕ್ಕಾಗಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಪ್ರಾಬ್ಲಿ ಅದು ಇವಾಗ ನೆಕ್ಸ್ಟು ಅಪ್ಗ್ರೇಡ್ ಅಲ್ಲ. ನನ್ನ ಮೈಂಡಲ್ಲಿ ಇನ್ಯಾವುದು, ನನ್ನ ಮೈಂಡು ಬ್ಲ್ಯಾಂಕ್ ಗುರು. ಅವಳು ಹೇಳಿದಂಗೆ ನಾನು ಡೆಡ್ ಎಂಡಿಗೆ ರೀಚ್ ಆಗಿಬಿಟ್ಟಿದ್ದೀನಿ. ಹೈಯೆಸ್ಟ್ ಹಾರ್ಸ್ ಪವರು, ಎಲ್ಲ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದು, ಅಗ್ರೆಸಿವು, ಆಕ್ಸಲರೇಷನ್ ವೈಸು, ಥ್ರೂ ಔಟ್ ದಿ RPM ಆಕ್ಸಲರೇಷನ್ನು, ಫನ್ ಟು ರೈಡು, ಕಾರ್ನರ್ಸಲ್ಲಿ ಸೂಪರ್ಬು ಎಲ್ಲ ಇತ್ತು ಅದರಲ್ಲಿ. ಆದರೆ M1000RR ನಂಗೆ ಸಖತ್ ಇಷ್ಟ. M1000RR ಚೇತನ್ ಬ್ರೋ ಜೊತೆ ರೈಡ್ ಮಾಡಿದಾಗ ಅದ್ರದ್ದು ಇನಿಷಿಯಲ್ ಮತ್ತು ಮಿಡ್ ರೇಂಜ್ ಒಂದು ನುಗ್ತಾ ಇತ್ತು ಗುರೋದು, ಸಕ್ಕದ ಹೋಗ್ತಾ ಇತ್ತು. ಆದರೆ V4 ಅದನ್ನು ಟಾಪ್ ಎಂಡಲ್ಲಿ ಹಿಡಿದ್ಬಿಡ್ತಾ ಇತ್ತು. ಆಮೇಲೆ ಅದ್ರದ್ದು G-ಫೋರ್ಸ್ನ ಕಟ್ ಥ್ರೂ ಮಾಡ್ಕೊಂಡು ಹೋಗ್ತಾ ಇತ್ತು ಗೊತ್ತಾ ಗಾಡಿ. G-ಫೋರ್ಸೇ ಹೊಡಿತಲ್ಲ ಗಾಡಿಗೆ, ಹಂಗೆ ನುಗ್ತಾ ಇತ್ತು ಗಾಡಿ. ರೈಡರು ಆಗಿದ್ದಾರೆ ನೆಕ್ಸ್ಟ್ ಲೆವೆಲ್ಲು. ಆದರೆ ಆ ಗಾಡಿ G-ಫೋರ್ಸ್ ಅದು ಹೇಗೆ ಡಿಸೈನ್ ಮಾಡಿದ್ದಾರೆ, ಅದು ನಂಗೆ ಸಖತ್ ಇಷ್ಟ ಆಯಿತು ಆ ಗಾಡಿ. ಏನಪ್ಪ ಒಳಗಡೆ ಇರೋದು ಮ್ಯಾಟ್ರೇ ಡಿಫ್ರೆಂಟು, ಫುಲ್ ಟೈಟಾನಿಯಮ್ ಒಳಗಡೆ ಹಾಕಿರೋದೆಲ್ಲ, ಇರೋ ಬರೋದೆಲ್ಲ ಹಾಕ್ಬಿಟ್ಟವ್ರು, ಅದರಲ್ಲಿ ಲೋಡ್ ಮಾಡಿಬಿಟ್ಟವ್ರೆ BMW ಅವರು M1000RRನಲ್ಲಿ. ಅದು ಸಖತ್ತಾಗಿದೆ. ಅದು ಬೇಜಾನ್ ಎಕ್ಸ್ಪೆನ್ಸಿವ್, 80 ಲಕ್ಷ ಏನೋ ಇದೆ. ಅದನ್ನು H2R ಗುರು ದೊಡ್ಡ ನಮಸ್ಕಾರ. ಅದು ಔಟ್ ಆಫ್ ದ ಬಜೆಟು. ಆಮೇಲೆ ಸೂಪರ್ ಲೆಜರಲ್ಲಿ ಅಂತೆಲ್ಲನೂ ಮೆಸೇಜ್ ಹಾಕಿದ್ರೆ, ನಮಸ್ಕಾರ ಗುರು, ಯಾಕೆ ಈ ಥರ ಎಲ್ಲ ಹಿಂಸೆ ಕೊಡ್ತೀರ. ಸೂಪರ್ ಲೆಜರಲ್ಲೆಲ್ಲ ಸೇಲ್ಗೂ ಇಲ್ಲ, ಆಮೇಲೆ ಅದ್ರ ಬಜೆಟೇ ಬೇರೆ ಲೆವೆಲ್ ಬಜೆಟು. ಸೂಪರ್ ಲೆಜರ ಕಂಪ್ಲೀಟ್ಲಿ ಕಾರ್ಬನ್ ಫೈಬರು, ಅದ್ರದ್ದು ಸ್ವಿಂಗಾಮು, ಶಾಸಿ, ಅದ್ರದ್ದು ವೀಲ್ಸು, ಇರೋ ಬರೋದೆಲ್ಲ ಕಾರ್ಬನ್ ಫೈಬರು. ಇಂಜಿನ್ ಒಂದು ಬಿಟ್ಟು ಒಂದು ಆ ಕಡೆ ಈ ಕಡೆ ಇರೋ ಕಾಂಪೋನೆಂಟ್ಸ್ ಬಿಟ್ಟರೆ ಎಲ್ಲ ಕಾರ್ಬನ್ ಫೈಬರು. ಅದೂ ಬೇಸಿಕಲಿ V4 ಇಂಜಿನೇ, ಅದು ತುಂಬಾ ಲೈಟ್ ವೆಯ್ಟು. ಅದು ಬಿಟ್ಟರೆ ತುಂಬ ಜನ ನನಗೆ CBR ಟ್ರಿಪಲ್ ಆರ್ ಹೇಳಿದ್ರಿ. CPR ಟ್ರಿಪಲ್ ಆರು ನನಗೆ ಬಂದಿರೋ ಫೀಡ್ಬ್ಯಾಕ್ ಏನಂದರೆ, ಅದು ಸರ್ಟೆನ್ RPM ಆದಮೇಲೆ ಸರಿಯಾಗಿ ನುಗ್ಗುತ್ತೆ. ಅದು ಇವಾಗ ಇನಿಷಿಯಲ್ಲು ಅದೂ ಸ್ವಲ್ಪ ಸ್ಲಗ್ಗಿಶ್ ಟೈಪ್ ಅಂತ ಹೇಳಿದ್ರು. ಅಟ್ ದಿ ಎಂಡ್ ಆಫ್ ದ ಡೇ ಇನ್ಲೈನ್ 4 V4 ಅಡಿಕ್ಟ್ ಆಗಿರೋನು, V4ನ ಓಡಿಸಿ ಆ ಕ್ಯಾರೆಕ್ಟರ್ ಇಷ್ಟಪಟ್ಟಿರೋನಿಗೆ ವಾಪಸ್ ಬ್ಯಾಕ್ ಟು ಇನ್ಲೈನ್ 4 ಹೋದರೆ ಲ್ಯಾಗ್ ಅನಿಸುತ್ತೆ, ಸ್ಲಗ್ಗಿಶ್ ಅಂತ ಫೀಲ್ ಬರುತ್ತೆ ಅಂತಲೂ ನನಗೆ ಫೀಡ್ಬ್ಯಾಕ್ ಬಂದಿದೆ. ಆದರೆ ಬೊಂಬಾರ್ಡ್ ಗಾಡಿ ಟ್ರಿಪಲ್ ಆರು ಮೆಂಟಲ್ ಆಸ್ಪತ್ರೆ. ಅದು 4th ಗೇರೆಲ್ಲ 219 ಹೋಗುತ್ತೆ. ಆದ್ರೂ V4ನ ಅದು ಅಷ್ಟು ಸುಲಭವಾಗಿ ಹೊಡೆದಾಕೋಕ್ಕಾಗಲ್ಲ. V4 ರಿವಿಯಾಗಿ ಗುಮ್ಮುತ್ತೆ, ಅದು ಫುಲ್ಲಿ ಲೋಡೆಡ್ V4. ಮತ್ತಿನ್ಯಾವುದಿದೆ, ಯಾವುದೂ ಇಲ್ಲ. H2 ಅಂತ ನೀವು ಅಷ್ಟೊಂದು ಜನ ಸಜೆಸ್ಟ್ ಮಾಡಿದ್ದೀರ. ಅದೂ ಪ್ರೈಸ್ ನೋಡಿದ್ರೆ ಅವಾಗ 35 ಲಕ್ಷ 40 ಲಕ್ಷಕ್ಕೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ V4 ಪ್ಯಾನಿಗಲೆಗಿಂತನೂ ಕಮ್ಮಿ ಪ್ರೈಸೇ H2. ಇವಾಗಲೂ ಚೆಕ್ ಮಾಡೋಣ ಇವಾಗ ಪ್ರೈಸಿಂಗ್ ಏನಿದೆ ಅಂದ್ಬಿಟ್ಟು ಒಂದ್ಸರಿ. V4S ಹೊಸದು ಹೇಳ್ತಿರೋದು $34,000. ನಿಂಜಾ H2 $34,400 ಇದೆ. ಪ್ರೈಸಿಂಗ್ ವೈಸು ಇವಾಗ ಆಲ್ಮೋಸ್ಟ್ ಸಿಮಿಲರೇ ಇದೆ H2 ಮತ್ತು ಅದು. ಆದರೆ V4Sಗೆ ಲೋಡ್ ಮಾಡಿದ್ರೆ ಅದು ಎಕ್ಸಾಸ್ಟನ್ನೇ ಗೊತ್ತಲ್ಲ, ಅದೇನೇ ಒಂದು 12 ಲಕ್ಷ. ಇದಕ್ಕಿಂತ ಜಾಸ್ತಿ ಪ್ರೈಸ್ ಹೋಗ್ಬಿಡುತ್ತೆ. ಕಾರ್ಬನ್ ಎಡಿಷನ್ H2 ಒಂದು ಸ್ವಲ್ಪ ಜಾಸ್ತಿ ಇದೆ, 38K. ಪ್ರೈಸಿಂಗ್ ವೈಸು ಸೇಮೇ ಇದೆ. ಮ್ಯಾಟ್ ಏನಂದರೆ ಒಂದು ಒಳ್ಳೆ ಪ್ರೌಡ್ ಫೀಲಿಂಗ್ ಇಟ್ಕೊಳೋದು ಮತ್ತು ಲೈಫ್ ಸ್ಟೈಲಿಗೆ ಇಟ್ಕೊಳ್ಬೇಕಷ್ಟೇ. ನಾನು ತೊಗೊಂಡ್ರೆ ವರ್ಕೌಟ್ ಆಗೋಲ್ಲ, ನನ್ನ ರೈಡಿಂಗ್ ಸ್ಟೈಲ್ಗೆ ಇದು ಅಷ್ಟಾಗಲ್ಲ. ಏನಕ್ಕಂದರೆ ನಾನು ತೊಗೊಂಡಿದ್ದು ಡುಕಾಟಿ ಪ್ಯಾನಿಗಲ್ಲೇ V4S ಇನ್ನೂ ಕಾಸ್ಟ್ಲಿ H2ಗಿಂತ, ಅದೇನೇ ಎಕ್ಸ್ಪೆನ್ಸಿವ್ ಆಯಿತು.
ಆದರೆ ಮಾರ್ಕೆಟಲ್ಲಿ ಓವರ್ ಇನ್ಫ್ಲೇಟೆಡ್ ಪ್ರೈಸ್ ಮಾಡಿಬಿಟ್ಟವ್ರು ಈಗ ಎಷ್ಟು ಒಂದೆರಡಿದೆ, ಸುಮ್ಮನೆ ಪ್ರೈಸ್ ಜಾಸ್ತಿ ಮಾಡಿಬಿಟ್ಟವ್ರೆ. ಅವ್ರಿಗೆ ಗೊತ್ತು ಅದು ತೊಗೊಂಡ್ರೆ ಬಿಲ್ಡಪ್ಸ್ ಇರುತ್ತೆ, ಒಂದೊಳ್ಳೆ ಲೈಫ್ ಸ್ಟೈಲು ಸ್ಟೇಟಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಅದ್ರ ರೀಸೇಲ್ ವ್ಯಾಲ್ಯೂ ಸಖತ್ತಾಗಿದೆ. ಆದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೂಪರ್ ಚಾರ್ಜ್ದು ಕಿಕ್ಕು ಚೆನ್ನಾಗಿರುತ್ತೆ, ಒಳ್ಳೆ ಮಸ್ತ್ ಇರುತ್ತೆ. ಅದು ಬರುತ್ತೆ ಗೊತ್ತಾ, ಒಂದು ಅಂಬ್ರೆಲ್ಲ ಥರ ಅದು ಒಳಗಡೆದು ಹಾಕಿರ್ತಾರೆ, ಸರ್ರ್ ತಿರುಗ್ತಾ ಇರುತ್ತದು. ಆ ಪಿಸ್ಟನ್ ಹೆಂಗೆ ಓಡುತ್ತೆ ಅದಕ್ಕಿಂತನೂ 10ರಷ್ಟು ಫಾಸ್ಟಾಗಿ ತಿರುಗುತ್ತೆ ಅದು, ಅದರದ್ದು ರೇಂಜ್ ಬೇರೆ ಇದೆ. ಆಮೇಲೆ ಇನ್ನೊಂದಷ್ಟು ಜನ V4R ಡುಕಾಟಿ ಅಂತಲೂ ಹೇಳಿದಿರ. ಗುರು ಡುಕಾಟಿ V4R ಲೀಗೆ ಬೇರೆ, ಅದ್ರದ್ದು RPM ಎಷ್ಟು ರೆವ್ ಆಗುತ್ತೆ ಅಂದರೆ 16,500 RPM, V4S 14,000 RPM. ಇನ್ನೊಂದೇನೆಂದರೆ ಮ್ಯಾಟ್ರು V4Rದು ಟಾಪ್ ಆ್ಯಂಡ್ ಹೆವಿ ಇದೆ ಗುರು, ಮಿಡ್ಡು ಮತ್ತು ಇನಿಷಿಯಲ್ ಮತ್ತೆ V4S ನುಗ್ಬಿಡುತ್ತೆ. ಆದರೆ ಟಾಪ್ ಎಂಡು ಟಾಪ್ ಸ್ಪೀಡೆಲ್ಲ V4R ಸರಿಯಾಗಿದೆ. ಪ್ರೈಸ್ ತೊಗೊಂಡ್ರೆ ಅದು ಬೇರೆ ಔಟ್ ಆಫ್ ದ ಬಜೆಟ್. ಇದು ಅದು ಪ್ರಾಪರ್ ಅಪ್ಗ್ರೇಡ್ ಅಂತಲೂ ನನಗೆ ಹೇಳೋಕ್ಕಲ್ಲ. ನನಗೆ ಅಪ್ಗ್ರೇಡ್ ಅಂದರೆ ಹೆವಿ ಪವರ್ ಬೇಕು, ಇನ್ನೂ ಇದಕ್ಕಿಂತ ಬೇಜಾನ್ ಪವರ್ ಬೇಕು. ಅಪ್ಗ್ರೇಡ್ ಅಂದರೆ ಇನ್ ಟರ್ಮ್ಸ್ ಆಫ್ ಮನಿ ಅಲ್ಲ, ಅಪ್ಗ್ರೇಡು ಇನ್ ಟರ್ಮ್ಸ್ ಆಫ್ ಪವರು, ಇನ್ ಟರ್ಮ್ಸ್ ಆಫ್ ಆಕ್ಸಿಲರೇಷನ್ನು. ಅದು ಯಾವುದು ಅಷ್ಟು ಆಕಾಶ ಭೂಮಿ ವ್ಯತ್ಯಾಸ ಇಲ್ಲ ಯಾವುದೂ. ಇವಾಗ M1000R ತೊಗೊಂಡ್ರು ಡುಕಾಟಿಗಿಂತ ಅದ್ರದ್ದು ಹಾರ್ಸ್ ಪವರ್ ಕಮ್ಮಿನೇ. ಇವಾಗ V4R ತೊಗೊಂಡ್ರೆ ಹಾರ್ಸ್ ಪವರ್ ಜಾಸ್ತಿ ಇದೆ, ಆದರೆ ಅವೆಲ್ಲ ಹೇಳ್ದಂಗೆ ಟಾಪ್ ಎಂಡ್ ಚೆನ್ನಾಗಿದೆ. ಮತ್ತು H2 ತೊಗೊಂಡ್ರೆ ಅದು ಫ್ಲಿಕಬಿಲಿಟಿ ಕ್ಯಾರೆಕ್ಟರ್ ಇಲ್ಲ. ಅದ್ರ ಜೊತೆಗೆ RRR ತೊಗೊಂಡ್ರೆ ಅದು ಸ್ಲಗ್ಗಿಶ್ ಅನ್ಸುತ್ತೆ ಇನಿಷಿಯಲಲ್ಲಿ, ಟಾಪ್ ಎಂಡ್ ಚೆನ್ನಾಗಿದೆ. ಆದರೆ ಡುಕಾಟಿ ಅದನ್ನು ಟೇಕ್ ಓವರ್ ಮಾಡುತ್ತೆ, ಟಕ್ಕರ್ ಕೊಡುತ್ತೆ RRR ಡುಕಾಟಿಗೆ. ಐ ಥಿಂಕ್ ಐ ಆಮ್ ಡನ್ ಅನಿಸ್ತಾ ಇದೆ. ಐ ಆಮ್ ನಾಟ್ ಶ್ಯೂರ್ ವಾಟ್ ವುಡ್ ಬಿ ದ ನೆಕ್ಸ್ಟ್ ಅಪ್ಗ್ರೇಡ್ ಅಂತಲೂ ಹೇಳೋಕ್ಕಾಗಲ್ಲ. ಗೊತ್ತಿಲ್ಲ ಯಾವ್ದು ತೊಗೊತೀನಿ ಅಂತ, ಇಲ್ಲ ಬೇರೆ ಸೆಗ್ಮೆಂಟಲ್ಲಿ ನೋಡಬೇಕಷ್ಟೇ. ವಿಲ್ ಸಿ ಹೌ ಇಟ್ ಗೋಸ್. ನನ್ನ ಮೈಂಡ್ ಹೆಂಗೆ ಓಡುತ್ತೆ ಹಂಗೆ ಅಂತ ಹೇಳ್ತಾ ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.